ನಮಸ್ಕಾರ ಎಲ್ರಿಗೂ. ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಹುರುಳಿಕಾಯಿ ಮತ್ತು ಸೀಮೆ ಬದನೆಕಾಯಿ ಹಾಕಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಲೆ ಮೇಲೆ ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಅದಕ್ಕೆ 1/4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ 1/4 ಚಮಚ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಅದಕ್ಕೆ 1/4 ಚಮಚ ಆಗೋಷ್ಟು ಕಡಲೆಬೇಳೆ, 1/4 ಚಮಚ ಆಗೋಷ್ಟು ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ ನಾವು ಮೊದಲೇ ಹೆಚ್ಚಿಟ್ಕೊಂಡಿರೋಂಥ 3ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು ಕಡ್ಡಿ ಕರಿಬೇವು, ಆಮೇಲೆ ಮೊದಲೇ ನೀರಲ್ಲಿ ಉಪ್ಪು ಹಾಕಿ ಬೇಯಿಸ್ಕೊಂಡಿರುವಂಥ 100 ಗ್ರಾಮ್ ಆಗೋಷ್ಟು ಹುರುಳಿಕಾಯಿ, ಒಂದು ಸಣ್ಣ ಸೀಮೆ ಬದನೆಕಾಯಿ, ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಕಾಯಿ ತುರಿ, ಆಮೇಲೆ 3/4 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಒಲೆ ಮೇಲೆ ಬಾಡಿಸ್ಕೊಂಡ್ರೆ ಬಿಸಿಯಾದ ರುಚಿಯಾದ ಹುರುಳಿಕಾಯಿ ಮತ್ತು ಸೀಮೆ ಬದನೆಕಾಯಿ ಪಲ್ಯ ಸವಿಯಲು ಸಿದ್ಧ. ನಾನು ಏನಕ್ಕೆ ತರಕಾರಿನ ನೀರಲ್ಲೇ ಮೊದಲೇ ಬೇಯಿಸ್ಕೊಂಡೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಮನೆಯಲ್ಲಿ ವಯಸ್ಸಾಗಿರೋರು ಇರೋದ್ರಿಂದ ನಾನು ಈ ರೀತಿ ಮಾಡ್ತೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.